ನಮಸ್ಕಾರ ರೈತ ಬಾಂಧವರೇ. ಕೃಷಿ ಅಂದರೆ ತಕ್ಷಣ ನಮಗೆ ನೆನಪಾಗುವುದು ಅಲ್ಪಾವಧಿ ಬೆಳೆಗಳು. ಆದರೆ ಒಮ್ಮೆ ಹೂಡಿಕೆ ಮಾಡಿ ದಶಕಗಳ ಕಾಲ ಆದಾಯ ಪಡೆಯುವ ಬೆಳೆ ಯಾವುದು ಅಂದರೆ ಅದೇ ಹುಣಸೆ ಕೃಷಿ. ಇಂದಿನ ಈ ವಿಡಿಯೋದಲ್ಲಿ ಹುಣಸೆ ಕೃಷಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ತಾಂತ್ರಿಕ ಮಾಹಿತಿಗಳಾದ ಅಂತರ ತಳಿ ಆಯ್ಕೆ, ಗುಂಡಿ ತಯಾರಿ ಮತ್ತು ಆದಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನಾಟಿ ಮಾಡಿದ ವಿಧಾನ ಮತ್ತು ಅಂತರ. ಮೊದಲನೆಯದಾಗಿ, ಹುಣಸೆ ಮರಗಳನ್ನು ನಾಟಿ ಮಾಡುವ ಅಂತರ ಬಹಳ ಮುಖ್ಯವಾಗಿ ಇರುತ್ತದೆ. ಗಿಡಕ್ಕೆ ಕನಿಷ್ಠ 8 ರಿಂದ 10 ಮೀಟರ್ ಅಂದರೆ ಸುಮಾರು 26 ರಿಂದ 30 ಅಡಿಗಳಷ್ಟು ಅಂತರ ಇರಬೇಕಾಗುತ್ತದೆ. ಮತ್ತು ಗುಂಡಿಯನ್ನು ಮೀಟರ್ ಉದ್ದ, 1 ಮೀಟರ್ ಅಗಲ ಮತ್ತು 1 ಮೀಟರ್ ಆಳ 3x3 ಅಡಿ ಇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಗುಂಡಿ ತೆಗೆದ ನಂತರ ಅದಕ್ಕೆ ಮೇಲ್ಮಣ್ಣು ಸಮ ಪ್ರಮಾಣ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತುಂಬಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಬೇರುಗಳು ಚೆನ್ನಾಗಿ ಹರಡುತ್ತವೆ. ಮತ್ತು ಅತಿ ಉತ್ತಮ ತಳಿಗಳು ಮತ್ತು ಫಸಲು ಬರಬೇಕಾದ ಇನ್ನೂ ತಳಿಗಳು ವಿಚಾರಕ್ಕೆ ಬಂದರೆ, ಬೀಜದಿಂದ ಬೆಳೆದ ಮರಗಳಕ್ಕಿಂತಲೂ ಕಸಿ ಮಾಡಿದ ಸಸಿಗಳು ಯಾವಾಗಲೂ ಉತ್ತಮ. ಮತ್ತು ಪ್ರತಿ ಯೋಗೇಶ್ವರ್ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಶಿಫಾರಸು ಮಾಡಿದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇವು ಕಸಿ ಮಾಡಿದ ತಳಿಗಳಾಗಿದ್ದರಿಂದ ಕೇವಲ 3 ರಿಂದ 4 ವರ್ಷಗಳಲ್ಲಿ ಫಸಲು ನೀಡಲು ಪ್ರಾರಂಭ ಮಾಡುತ್ತವೆ. ನಿಮ್ಮ ಜಮೀನಿನ ಹವಾಮಾನಕ್ಕೆ ಯಾವುದು ಸೂಕ್ತ ಎಂದು ಸ್ಥಳೀಯ ತೋಟಗಾರಿಕೆ ಇಲಾಖೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನು ವಿಚಾರಿಸಿ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಮತ್ತು ಹುಣಸೆ ಗಿಡಕ್ಕೆ ಯಾಕೆ ಇಷ್ಟೊಂದು ಬೇಡಿಕೆ? ಅಡುಗೆ ಮನೆಯಲ್ಲಿ ಹುಣಸೆ ಇಲ್ಲದೆ ಅಡುಗೆ ಮಾಡಲು ಅಪೂರ್ಣವಾಗುತ್ತದೆ. ಇದರ ಜೊತೆಗೆ ಹುಣಸೆ ಇಲ್ಲದೆ ಬೀಜಕ್ಕೆ ಆಯುರ್ವೇದಿಕ್ ಜವಳಿ ಉದ್ಯಮ ಮತ್ತು ಆಹಾರ ಸಂಸ್ಕರಣಾ ಕೈಗಾರಿಕೆಗಳಲ್ಲಿ ಭಾರೀ ಬೇಡಿಕೆ ಇದೆ. ಹೀಗಾಗಿ ಹುಣಸೆ ಹಣ್ಣು ಮಾತ್ರವಲ್ಲದೆ ಬೀಜದ ಮೂಲಕವೂ ನೀವು ಹೆಚ್ಚುವರಿ ಲಾಭ ಗಳಿಸಬಹುದಾಗಿದೆ. ಕೊನೆಯದಾಗಿ, ಮೊದಲ 3 ವರ್ಷಗಳಲ್ಲಿ ಸಸಿಗಳಿಗೆ ನೀರು ಮತ್ತು ಪೋಷಣೆ ನೀಡಿದರೆ, ಆ ನಂತರ ಇದು ಯಾವುದೇ ಮಳೆಗಾಲವನ್ನು ಎದುರಿಸಿ ಬೆಳೆಯುವ ಗಟ್ಟಿಮುಟ್ಟಾದ ಮರ. ಕಡಿಮೆ ಖರ್ಚು, ಹೆಚ್ಚು ಲಾಭ. ಇದೇ ಹುಣಸೆ ಕೃಷಿಯ ಸಾರಾಂಶ. ನಿಮಗೆ ಈ ಕೃಷಿಯ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು.